ವಿರಾಜಪೇಟೆ ಗೋಣಿಕೊಪ್ಪ ರಸ್ತೆಯ ಕಾಮತ್ ಮಿಠಾಯಿ ಮನೆಯಿಂದ ಸರ್ಕಾರಿ ಬಸ್ ನಿಲ್ದಾಣ ದೊಡ್ಡಟ್ಟಿ ಚೌಕಿವರೆಗೆ 1ನೇ ತಾರೀಕಿನಿಂದ ರಸ್ತೆಯ ಬಲಬದಿ, 16ನೇ ತಾರೀಕಿನಿಂದ ತಿಂಗಳ ಕೊನೆಯವರೆಗೆ ರಸ್ತೆಯ ಎಡಬದಿ 4 ಚಕ್ರದ ವಾಹನಗಳನ್ನು ನಿಲುಗಡೆ ಮಾಡುವ ವ್ಯವಸ್ಥೆ ಪುರಸಭೆ ಹಾಗೂ ಪೊಲೀಸರು ಮಾಡಿದ್ದಾರೆ. ಮತ್ತು ನಾಮಫಲಕ ಕೂಡ ಅಲ್ಲಲ್ಲಿ ಅಳವಡಿಸಲಾಗಿದೆ. ಆದರೆ ವಾಹನಗಳ ಮಾಲೀಕರು ತಮ್ಮ ವಾಹನಗಳನ್ನು ಮುಖ್ಯ ರಸ್ತೆಯಲ್ಲಿ ನಿಲುಗಡೆ ಮಾಡಿ ಕೆಲವರು ಮಡಿಕೇರಿ, ಮಂಗಳೂರು, ಮೈಸೂರು, ಬೆಂಗಳೂರು, ಕೇರಳ ಸೇರಿದಂತೆ ವಿವಿಧ ಕಡೆ ಬಸ್ನಲ್ಲಿ ಹೋಗಿ ಬರ್ತಾರೆ. ಇನ್ನು ಕೆಲವು ಅಂಗಡಿ ಮಾಲೀಕರು ಕೂಡ ತಮ್ಮ ವಾಹನಗಳನ್ನು ತಮ್ಮ ಅಂಗಡಿಯ ಮುಂದೆ ನಿಲುಗಡೆ ಮಾಡ್ತಾರೆ. ಇದು ಇಲ್ಲಿನ ನಿತ್ಯದ ಪರಿಸ್ಥಿತಿಯಾಗಿದೆ. ಕೆಲವು ವಾಹನಗಳು ತಿಂಗಳುಗಟ್ಟಲೆ ನಿಲ್ಲುತ್ತವೆ. ಇಲ್ಲಿ ಹೇಳುವರು ಕೇಳುವರು ಯಾರೂ ಇಲ್ಲ. ರಸ್ತೆಯ ಒಂದು ಭಾಗ ಜಲಜೀವನ್ ನೀರಿನ ಸರಬರಾಜು ಮಾಡುವ ಉದ್ದೇಶದಿಂದ ರಸ್ತೆಯಿಂದ ಕತ್ತರಿಸಿ ತೆಗೆದು ಸಮರ್ಪಕವಾಗಿ ಮುಚ್ಚದೆ ಬಿಟ್ಟಿದ್ದಾರೆ. ಅದರಿಂದ ರಸ್ತೆಯ ಒಂದು ಭಾಗದಲ್ಲಿ 2 ಚರಂಡಿ ನಿರ್ಮಾಣಗೊಂಡಿದೆ. ರಸ್ತೆಯ ಒಂದು ಭಾಗದಲ್ಲಿ ಈ ಹಿಂದೆ ಹಾಕಿದ ಇಂಟರ್ಲಾಕ್ ಕೂಡ ಕಿತ್ತು ಬಂದಿದೆ. ರಸ್ತೆಯ ಒಂದು ಭಾಗದಲ್ಲಿ ವಾಹನ ನಿಲುಗಡೆ ಸಾಧ್ಯವೇ ಇಲ್ಲ. ಆ ರೀತಿಯಲ್ಲಿ ರಸ್ತೆ ತುಂಡಾಗಿದೆ. ಪೊಲೀಸರು ಹಾಗೂ ಪುರಸಭೆ ಈ ಭಾಗದಲ್ಲಿ ಗಮನ ಹರಿಸಬೇಕಾಗಿದೆ. ಶಾಂತಿನಗರದ 2ನೇ ಹಂತದಲ್ಲಿ ನೀರಿನ ಸರಬರಾಜು ಮಾಡಲು ಕತ್ತರಿಸಿದ ಕಾಂಕ್ರೀಟ್ ರಸ್ತೆಯಲ್ಲಿ ದೊಡ್ಡ ಗಾತ್ರದ ಗುಂಡಿಯಾಗಿದ್ದು ಯಾವುದೇ ವಾಹನ ಸಂಚಾರ ಮಾಡಲು ಸಾಧ್ಯವಿಲ್ಲ. ಕಸ ವಿಲೇವಾರಿ ಮಾಡುವ ವಾಹನ ಕೂಡ ಈ ಭಾಗದಲ್ಲಿ ಬರೋದಿಲ್ಲ ಅಂತ ಪಟ್ಟಣ ಪಂಚಾಯತ್ನ ಮಾಜಿ ಸದಸ್ಯರಾದ ಮುನವರ್ ಮಾಹಿತಿ ನೀಡಿದರು. ಅಲ್ಲದೆ ರಸ್ತೆಯ ಒಂದು ಭಾಗದಲ್ಲಿ ವಾಹನ ನಿಲುಗಡೆ ಅಸಾಧ್ಯವಾಗಿದೆ. ಈ ಭಾಗದಲ್ಲಿ ಕಾಮಗಾರಿ ಮುಗಿಯುವವರೆಗೆ ಒಂದೇ ಬದಿಯಲ್ಲಿ ವಾಹನ ನಿಲುಗಡೆ ಮಾಡಿದರೆ ಉತ್ತಮ. ಸುಮಾರು ದಿನಗಳಿಂದ ನಿಲ್ಲಿಸಿದ ವಾಹನಗಳ ಮಾಲೀಕರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದರು. ತಮ್ಮ ಹೆಸರು ಸರ್? ಏನು ಸರ್ ಸಮಸ್ಯೆ ಇದೆ. ಇಲ್ಲಿ ಜಗ್ಜೀವನ್ ಒಂದು ಡ್ರೈನೇಜ್ ಪೈಪ್ ಲೈನ್ಗೆ ಹಾಕಿದಲ್ಲ, ಇದು ಪೈಪ್ ಲೈನ್ ಮಾಡಿದರೆ ಆಮೇಲೆ ಗುಂಡಿ ತೆಗೆದು ಹೋಗಿದ್ದು, ಮತ್ತು ಅವ್ರು ಬರಲೂ ಇಲ್ಲ, ಮಾಡಲಿಲ್ಲ, ಅದು ಅರ್ಧ ಮುಚ್ಚಿ ಹೋಗಿದ್ದಾರೆ. ಇದರಿಂದ ಇವಾಗ ಸಮಸ್ಯೆ ಆಗಿದೆ. ಮಳೆ ನೀರು ಹರಿಯೋದು ಹೋಗಲಿಕ್ಕೆ ಜಾಗ ಇಲ್ಲದೆ ಅದರಲ್ಲೇ ಹೋಗ್ತಾ ಇರೋದು. ಅದರಿಂದ ಗುಂಡಿ ಫೌಂಡೇಶನ್ಗಳಿಗೆ ಮನೆಗೆ ತೊಂದರೆ ಆಗ್ತಾ ಇದೆ, ಮತ್ತು ಅಲ್ಲಿ ನಡೆಯೋಕ್ಕೆ ಜನರಿಗೂ ತೊಂದರೆ ಆಗ್ತಾ ಇದೆ. ಅಟ್ಲೀಸ್ಟ್ ನಮ್ಮ ಕಾರುಗಳು ಮೊನ್ನೆಯಿಂದ 3-4 ದಿವಸ ಆಯಿತು ಕಚರಾ ಗಾಡಿ ಬರ್ತಾ ಇಲ್ಲ. ಕಚರಾ ಗಾಡಿ ತಗೊಂಡೋಗಿ ನಾವು ಹೊರಗಡೆ ಹಾಕಿದ್ರೆ ಅವ್ರು ಸಮಸ್ಯೆ ಹೇಳ್ತಾರೆ. ಇವಾಗ ಇಲ್ಲಿಗೆ ಏನು ಮಾಡೋದು? ಇವಾಗ ಕಚರಾ ಗಾಡಿ ಒಳಗಡೆ ಬರೋದಿಲ್ಲ. ಅವರು ಅವನ ಹಿಡಿದುಬಿಟ್ಟು ನೋಡ್ಬಿಟ್ಟು ಅವನು ವಾಪಸ್ ಹೋಗ್ಬಿಟ್ಟ ಮೊನ್ನೆ. ಅಂದರೆ ಊತೋಗಿತ್ತು. ಅದು ಅಲ್ಲದೆ ಇಲ್ಲಿ ಇನ್ನು ಮುಂದಕ್ಕೆ 2-3 ಸಮಸ್ಯೆಗಳಲ್ಲಿ ಗುಂಡಿಗಳಾಗಿದೆ. ಮುಂದೆ ಫ್ರಂಟ್ ರೋಡಲ್ಲಿ ಪಾರ್ಕಿಂಗ್ ಮಾಡಲಿಕ್ಕೆ ತೊಂದರೆ. ಇನ್ನು 1ನೇ ತಾರೀಕಿಗೆ ಗಾಡಿಗಳು ಈ ಕಡೆ ಮಾಡ್ತಾರೆ. ಹೇಗೆ ಮಾಡ್ತಾರೆ? ಎಲ್ಲ ಪಾರ್ಕಿಂಗ್ ಮಾಡಲಿಕ್ಕೆ ಆಗೋದಿಲ್ಲ. ಇನ್ನು ಆ ಕಡೆನೇ ಒಂದು ತಿಂಗಳು ಆ ಕಡೆನೇ ಮಾಡಿದ್ರೆ ಒಳ್ಳೆಯದು ನನ್ನ ಅಭಿಪ್ರಾಯ. ಯಾಕೆಂದರೆ ಮತ್ತೆ ನಮ್ಮ ಇಲ್ಲಿಯೇ ಸ್ಥಾಯಿ ಸಮಿತಿ ಅಧ್ಯಕ್ಷರು ಇದ್ದಾರೆ. 600-500 ಜನ ಬೆಂಬಲ ಇದ್ದು ಬಿಟ್ಟರೆ ಸಾಕಾ? ಅವ್ರ ಬೆಂಬಲಕ್ಕೆ ತೋರಿಸಿಕೊಡ್ಬೇಕಲ್ಲ. ಕೆಲಸ ಮಾಡಿ ಬೆಂಬಲ ತೋರಿಸೋದಲ್ಲ ಮುಖ್ಯ, ಇವಾಗ ಕೆಲಸ ಮಾಡಿ ತೋರಿಸ್ಬೇಕಲ್ಲ. ಈ ರೀತಿ ಇದೆ. ಇವರೇ ಓಡಾಡ್ತಾ ಇದ್ದಾರಲ್ಲ ನಮ್ಮ ಇಲ್ಲಿ ಹಾಲಿ ಕೌನ್ಸಿಲರ್, ಸ್ಥಾಯಿ ಸಮಿತಿ ಅಧ್ಯಕ್ಷರು. ಅದು ಆಗಿನೂ ಇವಾಗ ಏನೋ ಕಣ್ಣು ಮುಚ್ಕೊಂಡು ಹೋಗ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ನಮ್ಮ ಅಧ್ಯಕ್ಷರಿಗೆ ಫೋನ್ ಮಾಡುವಾಗ ಫೋನು ಆಗಲಿ ತೆಗೀಲಿಲ್ಲ. ಈಗ ಸಮಸ್ಯೆಗಳಿದೆ. ಈಗ ಕಚರಾ ಗಾಡಿ 3 ದಿವಸ ಆಯಿತು. ಎಲ್ಲ ಹೆಂಗಸರಿ ಇರೋ ಜಾಗ ಅವರೆಲ್ಲ ಹೊರಗಡೆ ರೋಡಿಗೆ ಹೋಗ್ಲಿಕ್ಕೆ ಆಗ್ತದ? ಮೊನ್ನೆ ನೀವೇ ಎಲ್ಲ ಒಂದು ಬುರ್ಕ ಹಾಕೋದು ಹೆಂಗಸರು ಕಚರಾ ಬಿಸಾಡೋದು ವಿಡಿಯೋ ಮಾಡಿ ನ್ಯೂಸಲ್ಲೆಲ್ಲ ಹಾಕ್ಬಿಟ್ರಲ್ಲ. ಈಗ ಒಂದು ಹೆಂಗಸು ಹೋಗಿ ಹಾಕುವಾಗ ನೀವು ಪುನಃ ವಿಡಿಯೋ ಮಾಡ್ತೀರಲ್ಲ. ಈಗ ಇದೇ ಏನು ಮಾಡೋದು ಈಗ ಸಮಸ್ಯೆಗೆ? ಇದೂ ಬರ್ತಾ ಇಲ್ಲ ಗಾಡಿ ಬಂದಿಲ್ಲ. ಮೊನ್ನೆ ಇವತ್ತು ಬರಲಿಲ್ಲ. ನಿನ್ನೆ ಬರಲಿಕ್ಕೆ ನೋಡಿದ ಅವನು ನೋಡ್ಬಿಟ್ಟು ನಾನು ಎಲ್ಲ ಎಲ್ಲ ಆಗೋದಿದೆ ಅಂತ. ಹಾಗಾದರೆ ಆಗೋದಿಲ್ಲ ಒಳಗಡೆ ಬರಲಿಕ್ಕೆ ಅಂತೇಳಿ ವಾಪಸ್ ಗಾಡಿ ಬಂದ್ಬಿಟ್ಟು ನೋಡ್ಬಿಟ್ಟು ತಗೊಳ್ತಾ ಇದ್ದಾರೆ. ಒಳಗಡೆ ಬರಲಿಕ್ಕೆ ಆಗೋದಿಲ್ಲ ಅವನು. ಮಣ್ಣು ಹಾಕಿದ್ರೆ ನಿಲ್ಲೋದಿಲ್ಲ. ಸ್ಥಾಯಿ ಸಮಿತಿ ಅಧ್ಯಕ್ಷ ಇಲ್ಲೇ ಓಡಾಡ್ತಾ ಇರೋದು ಇವಾಗ. ಅವನು